ಇನ್ನು ಬಿಗ್ ಫೈ ನ್ಯೂಸ್ ನಲ್ಲಿ ಮೂರನೇ ಟಾಪ್ ಸ್ಟೋರಿಯನ್ನ ಗಮನಿಸುವಂತ ಸಮಯ. ಹಿಂದೂ ಮಹಿಳೆಯ ಕುತ್ತಿಗೆ ಸೀಳಿದ್ದ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಈಗ ಹತ್ಯೆಯ ಆರೋಪಿ ರಫೀಕ್ ಕೂಡ ಕಾಡಿನಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾನೆ. ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಈ ಆರೋಪಿ. ಯಲ್ಲಾಪುರದಲ್ಲಾಗಿರುವಂತ ಘಟನೆ ಇದು. ಅಂದ್ರೆ ಈ ರಫೀಕ್ ಇದಾನಲ್ಲ, ಒಬ್ಬ ಹಿಂದೂ ಹೆಣ್ಣು ಮಗಳ ಜೊತೆಗೆ ಅಂದ್ರೆ ಡಿವೋರ್ಸ್ಡ್ ಆಕೆ. 10 ವರ್ಷದ ಹಿಂದೆ ಆ ಹೆಣ್ಣು ಮಗಳು ತನ್ನ ಗಂಡನಿಂದ ಡಿವೋರ್ಸ್ ಪಡ್ಕೊಂಡು ತನ್ನ ಮಗುವಿನ ಜೊತೆಗೆ ತಂದೆ ತಾಯಿಯೊಂದಿಗೆ ವಾಸ ಮಾಡ್ಕೊಂಡಿದ್ಲು. ಆಕೆಯೊಂದಿಗೆ ಪ್ರೀತಿ ಪ್ರೇಮ ಅಂತ ಹೇಳಿ ಈತ ಒಂದು ಅನೈತಿಕ ಸಂಬಂಧವನ್ನ ಇಟ್ಕೊಂಡಿದ್ದ. ಅದಾದ ನಂತರ ಆಕೆಯನ್ನ ಮದುವೆಯಾಗು ನನ್ನನ್ನ ಅಂತ ಪೀಡಿಸ್ತಾ ಇದ್ದ. ಬಟ್ ಆಕೆ ನಮ್ಮ ಸಂಬಂಧ ಹೀಗೆ ಇರಲಿ, ಆದ್ರೆ ಮದುವೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿರ್ತಾಳೆ. ಇದರಿಂದ ಕೋಪಗೊಂಡು ಈ ರಫೀಕ್ ಅನ್ನೋನು ಆಕೆ ಶಾಲೆಯಿಂದ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಆಕೆಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಿದ. ಅದಾದ ನಂತರ ಪೊಲೀಸರು ಈತನ ಬೆನ್ನು ಬಿದ್ದಿದ್ರು. ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಹಿಂದೂ ಸಂಘಟನೆಗಳಿಂದ ಈತನ ಅರೆಸ್ಟ್ ಮಾಡಬೇಕು ಅನ್ನೋ ಒತ್ತಾಯ ಕೂಡ ಜೋರಾಗಿತ್ತು. ಅದಾದ ನಂತರ ಈಗ ಬರ್ತಾ ಇರುವಂತಹ ಬ್ರೇಕಿಂಗ್ ಅಪ್ಡೇಟ್ ಇದು. ಈತನು ಕೂಡ ನೇಣು ಬಿಗಿದುಕೊಂಡು ಕಾಡಿನಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಆರೋಪಿಯ ಫೋಟೋ. ಈಗ ಈತನು ಕೂಡ ನಿಮಗೆ ಫೋಟೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ, ಸೂಸೈಡ್ ಮಾಡ್ಕೊಂಡಿದ್ದಾನೆ ರಫೀಕ್. ಮತ್ತೊಂದು ಕಡೆ ನಿನ್ನೆ ಬರ್ಬರವಾಗಿ ಕೊಲೆ ಆಗಿರುವಂತಹ ಲೇಡಿಯ ಫೋಟೋವನ್ನ ತೋರಿಸ್ತಾ ಇದ್ದೀವಿ. ಆರೋಪಿ ಮೊಹಮ್ಮದ್ ರಫೀಕ್ ಇಮಾಮ್ ಸಾಬ್ ಈಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಮದುವೆಗೆ ಒಪ್ಪದಿದ್ದಕ್ಕೆ ಡಿವೋರ್ಸ್ ಆಗಿದ್ದಂತ ಮಹಿಳೆಯನ್ನ ಈ ರಫೀಕ್ ಕೊಂದಿದ್ದ. ಯಲ್ಲಾಪುರದಲ್ಲಿ ವಿಚ್ಛೇದಿತ ಹಿಂದೂ ಮಹಿಳೆಯನ್ನ ಕೊಂದು ಹಾಕಿದ್ದ ಈ ಪಾಪಿ ಈಗ ಈತನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ರಂಜಿತಾ ಕೊಲೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇತ್ತು ಎಲ್ಲ ಹಿಂದೂ ಸಂಘಟನೆಗಳಿಂದ. ಹುಡುಕಾಟದ ವೇಳೆ ಕಾಡಿನಲ್ಲಿ ಪತ್ತೆಯಾಗಿದ್ದಾನೆ ರಫೀಕ್. ಅಂದ್ರೆ ರಫೀಕ್ನ ಮೃತದೇಹ ಪತ್ತೆಯಾಗಿದೆ. ನೇಣು ಬಿಗಿದುಕೊಂಡಿರೋ ರೀತಿಯಲ್ಲಿ ಮೃತದೇಹ ಪತ್ತೆಯಾಗಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಲ್ಲಿಕ್ ಬೆಳಗಲಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕ್, ನಿನ್ನೆಯಿಂದಲೂ ಕೂಡ ಈ ವಿಚಾರ ಬಹಳ ಗಂಭೀರ ಸ್ವರೂಪವನ್ನ ಪಡೆದುಕೊಂಡಿತ್ತು. ಅದರಲ್ಲೂ ಹಿಂದೂ ಸಂಘಟನೆಗಳು ಕೂಡ ಇಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದ್ವು. ಯಾವ ರೀತಿಯಾಗಿ ಈ ಕಾರ್ಯಾಚರಣೆ ನಡೀತಾ ಇತ್ತು, ಯಾವಾಗ ಸಿಕ್ಕಿದೆ ಮೃತದೇಹ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಎಸ್ ರಾಮ್, ಏನು ಕಳೆದ ರಾತ್ರಿ ರಜಿತಾ ಶಾಲೆಯಿಂದ ತನ್ನ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರಫೀಕ್ ಏನಿದ್ದಾನೆ ನಡು ರಸ್ತೆಯಲ್ಲಿ ಅಡ್ಡಗಟ್ಟಿ ಅವಕ್ಕೆ ಕುತ್ತಿಗೆಯನ್ನ ಸೀಳಿರ್ತಾನೆ. ತುರ್ತು ಚಿಕಿತ್ಸೆಗೆ ಅಂತೇಳಿ ರಂಜಿತಾಳನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಕರೆತರ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲೇ ಅವಳು ತನ್ನ ಕೊನೆಯ ಉಸಿರನ್ನ ಚೆಲ್ತಾಳೆ. ನಂತರ ಪೊಲೀಸರು ಕೂಡಲೇ ಕಾರ್ಯಪ್ರವೃತ್ತರಾಗ್ತಾರೆ. ಆರೋಪಿಯ ಪತ್ತೆಗೆ ವಿಶೇಷ ತಂಡವನ್ನ ರಚಿಸ್ತಾರೆ. ಯಲ್ಲಾಪುರದ ಸುತ್ತಮುತ್ತ ಎಲ್ಲ ಕೂಡ ನಾಕಾಬಂದಿ ಹಾಕಿ ಆರೋಪಿಯ ಲೊಕೇಶನ್ ಆಧರಿಸಿ ಹುಡುಕಾಟ ಶುರು ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಆತನ ಮೊಬೈಲ್ ಕೂಡ ಏಕಾಏಕಿ ಸ್ವಿಚ್ ಆಫ್ ಆಗಿರುತ್ತೆ. ಕೊನೆ ಬಾರಿಗೆ ಈತ ರಾಮಾಪುರ ಕಾಡಿನ ಅಂಚಿನಲ್ಲಿ ಕಂಡಿರುವಂತ ಮಾಹಿತಿ ಸಿಕ್ಕಿರುತ್ತೆ. ಸಿಕ್ಕ ನಂತರ ಪೊಲೀಸರು ಕೂಡಲೇ ಡಾಗ್ ಸ್ಕ್ವಾಡ್ ಮುಖಾಂತರ ಈತನನ್ನ ಪತ್ತೆ ಹಾಕ್ತಾರೆ. ಅಷ್ಟೊತ್ತಿಗಾಗಲೇ ರಫೀಕ್ ಏನಿದ್ದಾನೆ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಕೂಡಲೇ ಸಾವನ್ನಪ್ಪಿರುವಂತದ್ದು ಗೊತ್ತಾಗುತ್ತೆ. ಕೂಡಲೇ ಪೊಲೀಸರು ಆತನ ಶವವನ್ನು ಕೂಡ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ಸಲ್ಲಿಸ್ತಾರೆ. ಮತ್ತೊಂದು ಕಡೆ ಹುಬ್ಬಳ್ಳಿ ಕಿಮ್ಸ್ ನಲ್ಲಿ ರಂಜಿತಾಳ ಶವದ ಮುಂದೆ ಆಕೆಯ ಕುಟುಂಬಸ್ಥರು ಸಾಕಷ್ಟು ಆಕ್ರಂದನವನ್ನ ಹೊರಹಾಕ್ತಾರೆ ಮತ್ತು ಸ್ಥಳೀಯ ಹಿಂದೂ ಪರ ಸಂಘಟನೆಯ ಮುಖಂಡರು ಕೂಡ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಸಮುದಾಯದ ಹೆಣ್ಣು ಮಗಳಿಗೆ ಅನ್ಯ ಸಮುದಾಯದ ಯುವಕ ಕಿರುಕುಳ ಕೊಟ್ಟು ಉದ್ದೇಶ ಪೂರ್ವಕವಾಗಿ ಕೊಲೆ ಮಾಡಿದ್ದಾನೆ, ಇದನ್ನ ನಾವು ಖಂಡಿಸ್ತೇವೆ ಅಂತೇಳಿ ಕೂಡ ಕೆಲವು ಹೊತ್ತು ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿ ಇದು ಇಂಡಿ ಪಂಪ್ ಸುತ್ತಮುತ್ತಲಿನಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸ್ತಾರೆ. ತದನಂತರ ಸ್ಥಳೀಯ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಮನವೊಲಿಸಿ ಆರೋಪಿಯ ಸಾವನ್ನಪ್ಪಿರುವ ಬಗ್ಗೆ ಕೂಡ ಮಾಹಿತಿಯನ್ನ ನೀಡ್ತಾರೆ ಮತ್ತು ಪೊಲೀಸ್ ಇಲಾಖೆ ತನ್ನ ಕಾರ್ಯವನ್ನ ನಡೆದಿದೆ ಎನ್ನುವ ಮಾಹಿತಿಯನ್ನು ಕೂಡ ನೀಡಿರುವಂತದ್ದು. ಜೊತೆಗೆ ತದನಂತರ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ರಂಜಿತಾಳ ಶವದ ಅಂತಿಮ ಪರೀಕ್ಷೆ ಆಗುತ್ತೆ. ಆಮೇಲೆ ರಂಜಿತಾಳ ಶವವನ್ನ ಯಲ್ಲಾಪುರ ಗ್ರಾಮಕ್ಕೆ ಕರೆದುಕೊಂಡು ಹೋಗಲಾಗಿದೆ. ರಾಮ್.